ವಿದ್ಯಾರ್ಥಿಗಳೇ, ಇಂದು ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನು ಸಂಧಿ ಎನ್ನುವರು. ಅಂದರೆ ಒಂದು ಅಕ್ಷರದ ನಂತರ ಮತ್ತೊಂದು ಅಕ್ಷರವನ್ನು ಹೇಳುವಾಗ ಯಾವುದೇ ತಡವಿಲ್ಲದೆ ಹೇಳಿದಾಗ ಈ ಸಂಧಿ ಆಗ್ತದೆ. ಈ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳು. ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳು ಅಂತ ಹೇಳಿದರೆ ಕನ್ನಡ ಭಾಷೆಯ ಸ್ವಂತ ಸಂಧಿಗಳಾಗಿವೆ. ಸಂಸ್ಕೃತ ಸಂಧಿಗಳು ಎಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದ ಸಂಧಿಗಳಾಗಿವೆ. ಈ ಕನ್ನಡ ಸಂಧಿಗಳಲ್ಲಿ ಎರಡು ವಿಧಗಳಿವೆ. ಒಂದು ಕನ್ನಡ ಸ್ವರ ಸಂಧಿಗಳು, ಮತ್ತೊಂದು ಕನ್ನಡ ವ್ಯಂಜನ ಸಂಧಿಗಳು. ಕನ್ನಡ ಸ್ವರ ಸಂಧಿಗಳು ಎಂದರೆ ಕನ್ನಡದ ಸ್ವರಾಕ್ಷರಗಳ ಮಧ್ಯೆ ಆಗುವ ಸಂಧಿಗಳು. ಕನ್ನಡ ವ್ಯಂಜನ ಸಂಧಿಗಳು ಅಂದರೆ ಕನ್ನಡ ವ್ಯಂಜನಾಕ್ಷರಗಳ ಮಧ್ಯೆ ಆಗುವ ಸಂಧಿ. ಕನ್ನಡ ಸ್ವರ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ಲೋಪಸಂಧಿ, ಮತ್ತೊಂದು ಆಗಮ ಸಂಧಿ. ಮೊದಲಿಗೆ ನಾವು ಲೋಪಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಎರಡು ಸ್ವರಾಕ್ಷರಗಳು ಸೇರಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಹೋದರೆ ಅಥವಾ ಲೋಪವಾದರೆ ಅದು ಲೋಪಸಂಧಿ ಎನಿಸುತ್ತದೆ. ನಿಮಗೆ ಪೂರ್ವ ಪದ ಮತ್ತು ಉತ್ತರ ಪದ ಖಂಡಿತವಾಗಲು ಗೊತ್ತಿರಬೇಕು. ಸಂಧಿಯಲ್ಲಿ ಬರುವ ಮೊದಲನೆಯ ಪದವನ್ನು ಪೂರ್ವ ಪದ ಎಂದು, ಎರಡನೆಯ ಪದವನ್ನು ಉತ್ತರ ಪದ ಎಂದು ಕರೆಯುತ್ತೇವೆ. ಎರಡು ಸ್ವರ ಅಕ್ಷರಗಳು ಸೇರಿ ಸಂಧಿಯಾಗುವಾಗ ಮೊದಲನೆಯ ಪದದ ಕೊನೆಯ ಸ್ವರವು ಬಿಟ್ಟು ಹೋಗ್ತದೆ ಅಥವಾ ಲೋಪವಾಗ್ತದೆ. ಹಾಗಿದ್ರೆ ಅದಕ್ಕೆ ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಇದನ್ನು ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಉದಾಹರಣೆ 1, ಊರು ಕೂಡಿಸು ಊರು ಅಂದರೆ ಊರೂರು ಎಂಬ ಪದವಾಗುತ್ತದೆ. ಇಲ್ಲಿ ಊರು ಎಂಬುದು ಪೂರ್ವ ಪದ, ಮತ್ತೊಂದು ಊರು ಎಂಬುದು ಉತ್ತರ ಪದ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಊರು ಎಂಬಲ್ಲಿ ಊ ಎಂಬ ಸ್ವರವಿದೆ. ಕೂಡಿಸು ಉತ್ತರ ಪದದ ಮೊದಲಲ್ಲಿ ಊ ಎಂಬ ಸ್ವರವಿದೆ. ಊ ಕೂಡಿಸು ಊ ಎಂಬ ಎರಡು ಸ್ವರಗಳು ಸೇರಿ ಸಂಧಿಯಾಗುವಾಗ ಸಂಧಿಯಾಗುವ ಸಂದರ್ಭದಲ್ಲಿ ಊ ಎಂಬ ದೀರ್ಘ ಸ್ವರವು ಮಾತ್ರ ಉಳಿದಿದೆ. ಹಾಗಾದರೆ ಪೂರ್ವ ಪದದ ಕೊನೆಯಲ್ಲಿದ್ದಂತಹ ಊ ಎಂಬ ಅಕ್ಷರ ಏನಾಗಿದೆ? ಅದು ಬಿಟ್ಟು ಹೋಗಿದೆ ಅಥವಾ ಲೋಪವಾಗಿದೆ. ಆದ್ದರಿಂದಲೇ ಇದು ಲೋಪಸಂಧಿ ಆಗುತ್ತದೆ. ಇನ್ನೊಂದು ಉದಾಹರಣೆ, ಬೇರೆ ಕೂಡಿಸು ಒಬ್ಬ ಅಂದರೆ ಬೇರೊಬ್ಬ. ಬೇರೆ ಎಂಬಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಎ ಎಂಬ ಸ್ವರವಿದೆ, ಉತ್ತರ ಪದದ ಮೊದಲಲ್ಲಿ ಓ ಎಂಬ ಸ್ವರವಿದೆ. ಈ ಎರಡು ಸ್ವರಾಕ್ಷರಗಳು ಸೇರಿ ಸಂಧಿಯಾಗುವಾಗ ಬೇರೊಬ್ಬ ಎಂಬ ಪದದಲ್ಲಿ ಓ ಎಂಬ ಸ್ವರ ಮಾತ್ರವಿರುತ್ತದೆ. ಹಾಗಾದರೆ ಪೂರ್ವ ಪದದ ಕೊನೆಯಲ್ಲಿದ್ದ ಎ ಎಂಬ ಅಕ್ಷರ ಏನಾಗಿದೆ? ಲೋಪವಾಗಿದೆ. ಆದ್ದರಿಂದ ಇದು ಲೋಪಸಂಧಿ ಆಗಿದೆ. ಮುಂದಿನದ್ದು ಆಗಮ ಸಂಧಿ. ಏನು ಈ ಆಗಮ ಸಂಧಿ ಎಂದರೆ? ಎರಡು ಸ್ವರಾಕ್ಷರಗಳು ಸೇರಿ ಸಂಧಿಯಾಗುವಾಗ ಬೇರೊಂದು ಹೊಸ ಅಕ್ಷರವು ಅಂದರೆ ಯ ಅಥವಾ ವ ಸೇರಿಕೊಂಡರೆ ಅದು ಆಗಮ ಸಂಧಿ ಆಗುತ್ತದೆ. ಇದನ್ನು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಶಾಲೆ ಕೂಡಿಸು ಅಲ್ಲಿ ಅಂದರೆ ಶಾಲೆಯಲ್ಲಿ ಎಂದಾಗುತ್ತದೆ. ಇಲ್ಲಿ ಶಾಲೆ ಎಂಬ ಪದದ ಕೊನೆಯ ಸ್ವರವು ಎ ಕೂಡಿಸು ಉತ್ತರ ಪದದ ಮೊದಲ ಸ್ವರವು ಆ. ಎ ಕೂಡಿಸು ಆ ಎಂಬ ಎರಡು ಸ್ವರಾಕ್ಷರಗಳು ಸೇರಿ ಸಂಧಿಯಾಗುವಾಗ ಶಾಲೆಯಲ್ಲಿ ಎಂಬಲ್ಲಿ ಎ ಕೂಡಿಸು ಯಾ ಎಂಬಲ್ಲಿ ಯ ಕೂಡಿಸು ಆ.
ಇಲ್ಲಿ ಎ ಹಾಗೂ ಆ ಅಕ್ಷರಗಳ ಮಧ್ಯೆ ಯ ಎಂಬ ಹೊಸ ಅಕ್ಷರವು ಸೇರಿಕೊಂಡಿದೆ. ಆದ್ದರಿಂದ ಇದು ಆಗಮ ಸಂಧಿ. ಯ ಎಂಬ ಅಕ್ಷರ ಸೇರಿಕೊಂಡಿರುವುದರಿಂದ ಇದನ್ನು ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಮುಂದಿನ ಉದಾಹರಣೆ, ಮಗು ಕುಡಿಸು ಅನ್ನು ಅಂದರೆ ಮಗುವನ್ನು ಎಂದಾಗುತ್ತದೆ. ಮಗು ಎಂಬಲ್ಲಿ ಪೂರ್ವಪದದ ಕೊನೆಯಲ್ಲಿರುವ ಸ್ವರ ಉ, ಕುಡಿಸು ಅನ್ನು ಎಂಬಲ್ಲಿ ಮೊದಲ ಸ್ವರ ಆ. ಉ ಹಾಗೂ ಆ ಎಂಬ ಎರಡು ಸ್ವರಾಕ್ಷರಗಳು ಸೇರಿ ಸಂಧಿಯಾಗುವಾಗ ಸಂಧಿ ಪದದಲ್ಲಿ ಉ ಹಾಗೂ ಆ ಎಂಬ ಎರಡು ಅಕ್ಷರಗಳ ಮಧ್ಯದಲ್ಲಿ ವು ಎಂಬ ಹೊಸ ಅಕ್ಷರವು ಬಂದು ಸೇರಿಕೊಂಡಿದೆ. ಆದ್ದರಿಂದ ಇದು ಆಗಮ ಸಂಧಿ. ವು ಎಂಬ ಅಕ್ಷರವು ಸೇರಿಕೊಂಡಿರುವುದರಿಂದ ಇದು ವಕಾರಾಗಮ ಸಂಧಿ ಎಂದು ಕರೆಯಲ್ಪಡುತ್ತದೆ. ಮುಂದೆ ಕನ್ನಡ ವ್ಯಂಜನ ಸಂಧಿ. ಕನ್ನಡದಲ್ಲಿ ವ್ಯಂಜನ ಸಂಧಿ ಒಂದೇ ಇದೆ, ಅದು ಆದೇಶ ಸಂಧಿ. ಏನು ಆದೇಶ ಸಂಧಿ ಎಂದರೆ? ಸಂಧಿಯಾಗುವಾಗ ಉತ್ತರ ಪದದ ಮೊದಲಲ್ಲಿ ಬರುವ ಕ, ತ, ಪ ಅಕ್ಷರಗಳಿಗೆ ಕ್ರಮವಾಗಿ ಗ, ದ, ಬ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಅಂದರೆ ಕ ಎಂಬ ಅಕ್ಷರದ ಬದಲಿಗೆ ಗ ಅಕ್ಷರ ಬರುತ್ತದೆ, ತ ಎಂಬ ಅಕ್ಷರದ ಬದಲಿಗೆ ದ ಎಂಬ ಅಕ್ಷರ ಬರುತ್ತದೆ, ಪ ಎಂಬ ಅಕ್ಷರದ ಬದಲಿಗೆ ಬ ಎಂಬ ಅಕ್ಷರ ಬರುತ್ತದೆ. ಉತ್ತರ ಪದದ ಮೊದಲಲ್ಲಿ ಬರುವ ಪ, ಬ, ಮ ಎಂಬ ಅಕ್ಷರಗಳಿಗೆ ಕೆಲವೊಂದು ಸಲ ವ ಎಂಬ ಅಕ್ಷರವೂ ಸಹ ಆದೇಶವಾಗುತ್ತದೆ. ಅದೂ ಸಹ ಆದೇಶ ಸಂಧಿ ಎನಿಸುತ್ತದೆ. ಉದಾಹರಣೆಗಳ ಮೂಲಕ ಇದನ್ನು ತಿಳಿದುಕೊಳ್ಳೋಣ. ಉದಾಹರಣೆ, ಮಳೆ ಕುಡಿಸು ಕಾಲ ಎಂಬುದು ಸಂಧಿಯಾಗುವಾಗ ಮಳೆಗಾಲ ಎಂದಾಗಿದೆ. ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಬರುವ ಕ ಎಂಬ ಅಕ್ಷರದ ಬದಲಿಗೆ ಗ ಎಂದಾಗಿದೆ. ಅಂತೆಯೇ ಹೂ ಕುಡಿಸು ತೋಟ ಎಂಬ ಪದವನ್ನು ಸೇರಿಸಿದಾಗ ಹೂದೋಟ ಎಂದಾಗಿದೆ. ಇಲ್ಲಿ ತೋ ಎಂಬ ಅಕ್ಷರಕ್ಕೆ ದೋ ಎಂಬ ಅಕ್ಷರ ಬಂದಿದೆ. ಕಣ್ ಕುಡಿಸು ಪನಿ ಎಂಬಲ್ಲಿ ಉತ್ತರ ಪದದ ಮೊದಲಲ್ಲಿರುವ ಪ ಎಂಬ ಅಕ್ಷರವು ಕಂಬನಿ ಎಂಬ ಪದದಲ್ಲಿ ಬ ಎಂದಾಗಿದೆ. ನೀರ್ ಕುಡಿಸು ಪನಿ ಎಂಬುದು ಸೇರಿದಾಗ ನೀರ್ವನಿಯಾಗಿದೆ. ಇಲ್ಲಿ ಉತ್ತರ ಪದದ ಮೊದಲಲ್ಲಿರುವ ಪ ಎಂಬ ಅಕ್ಷರಕ್ಕೆ ವ ಎಂಬ ಅಕ್ಷರವು ಆದೇಶವಾಗಿದೆ. ಮುಂದಿನ ಉದಾಹರಣೆ, ಕಡು ಕುಡಿಸು ಬೆಳ್ಪು ಎಂಬ ಎರಡು ಪದಗಳು ಸೇರಿದಾಗ ಕಡು ವೆಳ್ಪು ಎಂದಾಗಿದೆ. ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಬೇ ಎಂಬ ಅಕ್ಷರದ ಬದಲಿಗೆ ವೇ ಎಂಬ ಅಕ್ಷರವು ಆದೇಶವಾಗಿದೆ. ಮುಂದಿನ ಉದಾಹರಣೆ, ಮೆಲ್ ಕುಡಿಸು ಮಾತು ಎಂಬ ಎರಡು ಪದಗಳು ಸೇರಿದಾಗ ಮೆಲ್ವಾತು ಎಂದಾಗಿದೆ. ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಬಂದಂತಹ ಮ ಎಂಬ ಅಕ್ಷರದ ಬದಲಿಗೆ ವ ಎಂಬ ಅಕ್ಷರವು ಆದೇಶವಾಗಿದೆ. ವಿದ್ಯಾರ್ಥಿಗಳೇ, ಈ ಕನ್ನಡ ಸಂಧಿಗಳ ಬಗ್ಗೆ ನೀವು ತಿಳಿದುಕೊಂಡಿರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.